ಹಲೋ ಸ್ನೇಹಿತರೆ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ದರ್ಶನ್ ರವರು ಜೈಲಲ್ಲಿರುವ ಕಾರಣಕ್ಕೆ ದರ್ಶನ್ ರವರ ಎಲ್ಲಾ ವ್ಯವಹಾರಗಳನ್ನ ಈಗ ವಿಜಯಲಕ್ಷ್ಮಿ ಅವರು ನೋಡಿಕೊಳ್ತಾ ಇದ್ದಾರೆ. ಹೆಚ್ಚಾಗಿ ಫಾರ್ಮ್ ಹೌಸ್ ಕೆಲಸಗಳನ್ನೆಲ್ಲ ಖುದ್ದಾಗಿ ಬಿಟ್ಟಿಕೊಂಡು ಅವರೇ ಕೂಡ ನೋಡಿಕೊಳ್ತಾ ಇದ್ದಾರೆ. ಈ ನಡುವೆ ವಿಜಯಲಕ್ಷ್ಮಿ ದರ್ಶನ್ ರವರು ಫ್ಯಾನ್ಸ್ ಗಳಿಗೆ ಸಿಹಿ ಸುದ್ದಿ ಒಂದನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಆ ಸಿಹಿ ಸುದ್ದಿ ಅಂತ ತಿಳಿಯಲು ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ದಸರಾ ಮುಗಿದ ಬೆನ್ನಲ್ಲೇ ಪತ್ನಿ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರನ್ನ ಭೇಟಿ ಮಾಡಲು ಪರಪ್ಪರ ಆಗ್ರಹ ಜೈಲಿಗೆ ಹೋಗಿದ್ದರು. ಸೊ ಅಲ್ಲಿ ಕೆಲವೊಂದಿಷ್ಟು ಮಾತುಕತೆಗಳನ್ನು ನಡೆಸಿದ್ದಾರೆ. ಜೈಲಿನ ಒಳಗಡೆ ಸರಿಯಾಗಿ ಸೌಲಭ್ಯ ಸಿಗದೆ ಕಂಗಾಲಾದ ದರ್ಶನ್ ಕಂಡು ವಿಜಯಲಕ್ಷ್ಮಿ ದರ್ಶನ್ ಅವರು ಭಾವುಕರಾಗಿದ್ದಾರೆ. ಈ ನಡುವೆ ಪ್ರತಿ ಭಾನುವಾರ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಫಾರ್ಮ್ ಹೌಸ್ ಅಥವಾ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ. ಅದರಂತೆ ಈ ವಾರವೂ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ತೆಂಗಿನಕಾಯಿ ಪ್ರಸಾದದ ಜೊತೆ ಫೋಟೋವೊಂದನ್ನು ತೆಗೆಸಿಕೊಂಡಿದ್ದಾರೆ. ವಾರದ ಮಧ್ಯೆ ದರ್ಶನ್ ಅವರನ್ನು ಭೇಟಿ ಮಾಡಲು ಜೈಲಿಗೆ ಹೋಗ್ತಾರೆ. ಹಾಗೂ ಮಗನ ವಿದ್ಯಾಭ್ಯಾಸ ಕೆಲಸದಲ್ಲಿ ಬಿಜಿ ಇದ್ರೂ ಕೂಡ ವಾರಕ್ಕೊಮ್ಮೆ ದೇವಸ್ಥಾನಕ್ಕೆ ಭೇಟಿ ಕೊಡೋದನ್ನ ವಿಜಯಲಕ್ಷ್ಮಿ ಅವರು ಮಿಸ್ ಮಾಡೋದೇ ಇಲ್ಲ. ಸೊ ಕಷ್ಟದಲ್ಲಿಯೂ ನಗ್ತಾ ಇರಬೇಕು ಎಂಬ ಸಂದೇಶವನ್ನ ವಿಜಯಲಕ್ಷ್ಮಿ ಅವರು ಸದಾ ಪಾಲಿಸುತ್ತಾರೆ ಹಾಗೂ ಒಂಟಿಯಾಗಿ ಹೋರಾಡ್ತಾರೆ. ತಾವಾಯ್ತು ತಮ್ಮ ಕೆಲಸವಾಯಿತು ಅಂತ ತಮ್ಮ ಪಾಡಿಗೆ ತಾವು ಎದ್ದು ಬಿಡ್ತಾರೆ. ಇದೀಗ ದರ್ಶನ್ ರವರ ಡೈವಿಲ್ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ದು ಮುಂದಿನ ಬಿರುಸಿನ ಪ್ರಚಾರದ ರೂಪರೇಷೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಈ ಮಾಹಿತಿ ಕೂಡ ಈಗ ಲಭ್ಯವಿದೆ. ಮತ್ತು ದರ್ಶನ್ ರವರ ಮುಂದಿನ ಸಿನಿಮಾದ ಬಗ್ಗೆಯೂ ವಿಜಯಲಕ್ಷ್ಮಿ ಅವರು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಸ್ನೇಹಿತರೆ, ನೀವು ಕೂಡ ದರ್ಶನ್ ಅವರ ಫ್ಯಾನ್ ಆಗಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಅದೇ ರೀತಿ ಮತ್ತೊಂದಿಷ್ಟು ಅಪ್ಡೇಟ್ಗಾಗಿ ನಮ್ಮ ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.